ಜೂನ್ 13ರಿಂದ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಗಿದೆ. ಇಸ್ರೇಲ್ ದಾಳಿಯ ಪ್ರತಿಯಾಗಿ ಇರಾನ್ ಕ್ಷಿಪಣಿಗಳ ಮಳೆಗರೆದಿದೆ. ಪರಿಣಾಮ ಜೆರುಸಲೆಂನಷ್ಟೇ ಪ್ರಾಮುಖ್ಯತೆ ಹೊಂದಿರುವ ಟೆಲ್ ಅವೀವ್ ಸಿಟಿ ಸ್ಮಶಾನದಂತೆ ಭಾಸವಾಗ್ತಾ ಇದ್ದು ಭಾರೀ ನಷ್ಟ, ಜೀವ ಹಾನಿ ಉಂಟಾಗಿದೆ. ಇಸ್ರೇಲ್ ರಾಜಧಾನಿ ಜೆರುಸಲೆಂ ಮತ್ತೆ ಟೆಲ್ ಅವೀವ್ ನಡುವೆ ಕೇವಲ 1 ಗಂಟೆಗಳ ಪ್ರಯಾಣ ಅಷ್ಟೇ. ಜೆರುಸಲೆಂಗಿಂತಲೂ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿರುವ ನಗರ ಅಂದ್ರೆ ಅದು ಟೆಲ್ ಅವೀವ್. ಇರಾನ್ ದಾಳಿಗೆ ಸಾಕ್ಷಿಯಾದ ಬಳಿಕ ಇಡೀ ಪ್ರಪಂಚದಲ್ಲಿ ಟೆಲ್ ಅವೀವ್ ನಗರದ ಹೆಸರು ಭಾರಿ ಸದ್ದು ಮಾಡ್ತಾ ಇದೆ. 17ನೇ ಶತಮಾನದ ಅಂತ್ಯದ ವೇಳೆಗೆ 66 ಯಹೂದಿ ಕುಟುಂಬಗಳಿಗೆ ಟೆಲ್ ಅವೀವ್ ಸಿಟಿ ಸ್ಥಾಪಿತವಾಯಿತು. 19ನೇ ಶತಮಾನದ ವೇಳೆಗೆ ಟೆಲ್ ಅವೀವ್ ನಗರ ಪ್ರಮುಖ ಬಂದರಾಗಿ ಮಾರ್ಪಡಿತು. ರಾಜಧಾನಿ ಜೆರುಸಲೆಂ ನಂತರ ಇಸ್ರೇಲ್ 2ನೇ ಪ್ರಮುಖ ನಗರವಾಗಿ ಬೆಳೆಯಿತು. ಸೈಟ್ರಸ್ ಅಂಶವಿರುವ ಹಣ್ಣುಗಳಿಗೆ ಹೆಸರುವಾಸಿ ಟೆಲ್ ಅವೀವ್ನಲ್ಲಿ ಕಿತ್ತಳೆ, ಮೋಸಂಬಿ, ನಿಂಬೆಹಣ್ಣಿನಂತಹ ಹುಳಿ ಯಥೇಚ್ಛವಾಗಿರುವ ಹಣ್ಣುಗಳಷ್ಟೇ ಬೆಳೆಯಲಾಗ್ತಾ ಇದೆ. ಟೆಲ್ ಅವೀವ್ನ ಸ್ಥಾಪಕರು ಮಧ್ಯವರ್ಗದ ವಲಸಿಗರಾಗಿದ್ದು, ಅಗಲವಾದ ಬೀದಿಗಳು, ಉದ್ಯಾನವನಗಳು ಮತ್ತೆ ಆಧುನಿಕ ನಗರದ ಮೂಲ ಸೌಕರ್ಯಗಳು ಮತ್ತು ಸೇವೆಗಳೊಂದಿಗೆ ಯುರೋಪ್ನ ಶೈಲಿಯ ಉಪನಗರವನ್ನ ನಿರ್ಮಿಸೋಕೆ ಹೊರಟರು. ಆಗ ಹೊಸ ಉಪನಗರವನ್ನ ಚುನಾಯಿತ ಸ್ವಾಯತ್ತ ಸ್ಥಳೀಯ ಮಂಡಳಿಯು ನಡೆಸಬೇಕಿತ್ತು. ಆದರೂ ನಾಮಮಾತ್ರವಾಗಿ ಇದು ಜಾಫಾ ನಗರದ ಭಾಗವಾಗಿತ್ತು. 1917ರಲ್ಲಿ ಟೆಲ್ ಅವೀವ್ ಜನರನ್ನ ಒಟ್ಟೋಮನ್ ಮಿಲಿಟರಿ ಅಧಿಕಾರಿಗಳು ಹೊರಹಾಕಿದ್ರು. ಬಳಿಕ ಜಾಫಾ ಮತ್ತು ಟೆಲ್ ಅವೀವ್ಗಳನ್ನ ಬ್ರಿಟಿಷರು ವಶಪಡಿಸಿಕೊಂಡ್ರು. 1917ರ ಕೊನೆಯಲ್ಲಿ ನಿವಾಸಿಗಳು ಮತ್ತೆ ನಗರಕ್ಕೆ ವಾಪಸ್ಸಾದರು. ದಿನ ಕಳೆದಂತೆ ಟೆಲ್ ಅವೀವ್ ವ್ಯಾಪಾರ ಕೇಂದ್ರವಾಗಿ ಮಾರ್ಪಟ್ಟಿತು. ಪೋಲೆಂಡ್, ಜರ್ಮನಿಯಿಂದ ಬಂಡವಾಳಗಾರರು ಟೆಲ್ ಅವೀವ್ಗೆ ಆಗಮಿಸಿದ್ರು. 1921ರ ವೇಳೆಗೆ ಯಹೂದಿಗಳು ಅರಬರ ನಡುವೆ ಗಲಭೆಗಳು ಶುರುವಾಗಿತ್ತು. ಈ ವೇಳೆ ಯಹೂದಿಗಳ ಮೇಲೆ ಅರಬರು ದಾಳಿ ಮಾಡಿದ್ರು. ಪರಿಣಾಮ ನೂರಾರು ಯಹೂದಿಗಳು ಟೆಲ್ ಅವೀವ್ಗೆ ಬಂದು ನೆಲೆಸಿದ್ರು. ತಮ್ಮ ವ್ಯಾಪಾರ ವ್ಯವಹಾರಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರು. ಬಳಿಕ ಪ್ರತ್ಯೇಕ ಬಂದರವನ್ನ ಸ್ಥಾಪಿಸಲಾಯಿತು. 1921ರಲ್ಲಿ ಟೌನ್ಶಿಪ್ ಸ್ಥಾನಮಾನ ಹಾಗೆ 1934ರಲ್ಲಿ ಪುರಸಭೆ ಸ್ಥಾನಮಾನವನ್ನು ನೀಡಲಾಯಿತು. ಮೇಯರ್ ಡಿಸೆನ್ ಗಾಫ್ ಮೊದಲ ಮೇಯರ್ ಆಗಿ ಆಯ್ಕೆಯಾದರು. ದಿನ ಕಳೆದಂತೆ ಟೆಲ್ ಅವೀವ್ ನಗರ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಮಿಲಿಟರಿ ಕೇಂದ್ರವಾಗಿ ಹೊರಹೊಮ್ಮಿತು. ರಂಗಮಂದಿರಗಳು ಸ್ಥಾಪನೆಯಿಂದ ಬರಹಗಾರರು ಕೂಡ ನಗರದಲ್ಲಿ ವಾಸಿಸೋಕೆ ಆಸಕ್ತಿಯನ್ನ ತೋರಿಸಿದ್ರು. 1930ರ ದಶಕದಲ್ಲಿ ಮೊದಲ ವ್ಯಾಪಾರ ಮೇಳ ನಡೆಯಿತು. 1930ರ ವೇಳೆಗೆ ಜಾಫಾ ನಗರವನ್ನೇ ಮೀರಿಸಿ ಜನಸಂಖ್ಯೆ ಮತ್ತು ವ್ಯಾಪಾರದಲ್ಲಿ ಮುನ್ನುಗ್ಗಿತು. 1948ರಲ್ಲಿ ಇಸ್ರೇಲ್ ಸ್ವಾತಂತ್ರ್ಯ ಘೋಷಣೆಗೂ ಮುನ್ನ ಮತ್ತೆ ಅರಬ್ ಇಸ್ರೇಲಿ ಯುದ್ಧಗಳು ಆರಂಭಕ್ಕೂ ಮುನ್ನ ಯಹೂದಿ ಮಿಲಿಟರಿ ಪಡೆಗಳು ಜಾಫಾವನ್ನ ಹಿಡಿತಕ್ಕೆ ತೆಗೆದುಕೊಂಡ್ರು. 1950ರಲ್ಲಿ ಜಾಫಾವನ್ನ ಟೆಲ್ ಅವೀವ್ ಜೊತೆ ವಿಲೀನಗೊಳಿಸಲಾಯಿತು. 1974ರ ಬಳಿಕ ಟೆಲ್ ಅವೀವ್ ಇಮೇಜ್ ಹೆಚ್ಚಿಸುವ ಸಲುವಾಗಿ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಲಾಯಿತು. 1990ರ ನಂತರ ವಿದೇಶಿ ಹೂಡಿಕೆದಾರರು ರಿಯಲ್ ಎಸ್ಟೇಟ್ಗಳ ಕೇಂದ್ರ ಬಿಂದುವಾಗಿ ಮಾರ್ಪಾಡಾದವು. ಉನ್ನತ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳು ಕೂಡ ಟೆಲ್ ಅವೀವ್ನಲ್ಲಿ ನೆಲೆ ಕಂಡುಕೊಂಡವು. ಬೀಚ್, ಪಬ್, ಕಲಾ ಗ್ಯಾಲರಿ, ಮ್ಯೂಸಿಯಂ, ಪ್ರಗತಿಶೀಲ ಜೀವನ ಶೈಲಿ ಇಡೀ ವಿಶ್ವದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಆದ್ರೀಗ ಇರಾನ್ ಕ್ರೋಧಾಗ್ನಿಗೆ ಶ್ರೀಮಂತ ನಗರವಾಗಿದ್ದ ಟೆಲ್ ಅವೀವ್ ಸುಟ್ಟು ಭಸ್ಮವಾಗ್ತಿದೆ. ಜೂನ್ 13ರಂದು 10ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಟೆಲ್ ಅವೀವ್ನ ಬಹುಮಹಡಿ ಕಟ್ಟಡಗಳಿಗೆ ಅಪ್ಪಳಿಸಿದ್ವು. ಪರಿಣಾಮ ಇಡೀ ಟೆಲ್ ಅವೀವ್ ನಗರ ಸ್ಮಶಾನದಂತೆ ಕಂಡು ಬರ್ತಿದೆ.